ವಾದಿರಾಜರು ಅವತಾರ ಮಾಡಿದ ಭೂಮಿಯ ಹೆಸರೇನು? ಗೌರಿ ಗದ್ದೆ ಅಂತ. ಗೌರಿ ದೇವಿ ಅವರ ತಾಯಿಯ ಹೆಸರು. ವಾದಿರಾಜರು ಒಂದು ಶುಭ ಮುಂಜಾನೆ ಸೂರ್ಯೋದಯದ ಕಾಲದಲ್ಲಿ ದ್ವಾದಶಿಯ ದಿವಸ ಅವರು ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದಾರೆ. ಭೂಮಿಯಲ್ಲಿ ಅವತಾರ ಮಾಡಬೇಕಾದರೆ ಮನೆಯ ಒಳಗೆ, ಸಾಮಾನ್ಯವಾಗಿ ಎಲ್ಲ ಹೆರಿಗೆ ಆಗುವುದು ಮನೆಯ ಒಳಗೆ. ನಾನು ಒಂದು ಮನೆಗೆ ಸೀಮಿತನಾದವನಲ್ಲ, ಇಡೀ ಜಗತ್ತಿಗೆ ನಾನು ಸೀಮಿತನಾದವನು ಅನ್ನುವುದನ್ನ ಅವರು ತೋರಿಸುವುದಕ್ಕೋಸ್ಕರ ಮನೆಯ ಹೊರಗೆ ಬಂದೊಂದು ಗದ್ದೆಯಲ್ಲಿ ತಾವು ಅವತಾರವನ್ನು ಮಾಡಿ ತೋರಿಸಿದರು. ಸಾಮಾನ್ಯವಾಗಿ ಅವತಾರವನ್ನು ಮಾಡಲಿಲ್ಲ, ಬಂಗಾರದ ಹರಿವಾಣದಲ್ಲಿಯೇ ಅವರು ಮೊದಲು ಕಾಲಿಟ್ಟದ್ದು. ಇದರ ತಾತ್ಪರ್ಯ ಏನಪ್ಪಾ? ಈ ಬಂಗಾರದ ಹರಿವಾಣದಲ್ಲಿ ಯಾಕೆ ಅವರು ಒಂದು ವಾಗೀಶ ತೀರ್ಥರು ಬಂಗಾರದ ಹರಿವಾಣವನ್ನು ಕಳಿಸಿಕೊಟ್ಟರಂತೆ, ಎಲ್ಲ ದೇವತೆಗಳು ಬಂದರಂತೆ, ಅವರನ್ನು ಸ್ವಾಗತ ಮಾಡಿದರಂತೆ. ಏನು ಸುವರ್ಣದ ಹರಿವಾಣ ಏನನ್ನು ಸೂಚನೆ ಮಾಡ್ತಾ ಇದೆ? ಈ ಒಂದು ಪ್ರಪಂಚಕ್ಕೆ ಸುವರ್ಣಗಳು. ಸುವರ್ಣಗಳು ಯಾವುದು ಹೇಳಿದ್ರೆ ಶಾಸ್ತ್ರ. ಶಾಸ್ತ್ರವನ್ನ ನಾನು ಜಗತ್ತಿಗೆ ಪರಿಚಯಿಸಲಿಕ್ಕಿದ್ದೇನೆ, ಜಗತ್ತಿಗೆ ಉಪದೇಶವನ್ನು ಮಾಡಲಿಕ್ಕಿದ್ದೇನೆ ಅನ್ನುವುದನ್ನ ತೋರಿಸುವುದಕ್ಕೋಸ್ಕರ ಅವರು ಸುವರ್ಣ ಹರಿವಾಣದಲ್ಲಿ ಅವರು ಅವತಾರವನ್ನು ಮಾಡಿದರು.